ನಾನ್ ಜನ್ಮ ಕೊಡೋ ಮಗು ನನಗ್ ಜನ್ಮ ಕೊಟ್ಟವ್ರು ನೆನಪು ಬರಂಗ್ ಮಾಡ್ತಾ ಇದೆ. ಆಹಾ ಬಸ್ರಿ ಬೈಕೆ ಬರ್ತದೆ ಅಂತ ಕೇಳಿದ್ದೆ, ಆದ್ರೆ ಹೊತ್ನಲ್ಲಿ ಈ ತರ ಬೈಕೆಲ್ಲ ಬರ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲವ. ಅವನ್ ನೋಡ್ಬೇಕು ಅನ್ನೋ ಬೈಕೆ ಬರೋದೇನೋ ಸರಿ, ಅದ್ರಲ್ಲೂ ಅಪ್ಪನ್ ಮ್ಯಾಕೆ ಕುತ್ಗೆ ಕಂಟ ಕೋಪ ಮಾಡ್ಕೊಂಡಿರ ನೀನು ಅಪ್ಪನ್ ನೋಡ್ಬೇಕು ಅನ್ನೋ ಬೈಕೆ ಬಂದದೆ ಅಂದ್ರೆ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಯ್ತಾ ಇಲ್ಲ. ಅದ್ ಹೆಂಗೆ ಸರು, ಬಸ್ರಿ ಅನ್ಮ್ಯಾಕೆ ಇಂಥ ಬೈಕೆನೆ ಬರ್ಬೇಕು ಅಂತ ಏನಿಲ್ಲ ಅಲ್ವೇ? ಬಸ್ರಿ ಬೈಕೆಗೆ ಚಂಪಕ ಅದ್ ಬಂದ್ಬಿಡ್ತದೆ, ಆದ್ರೆ ಈ ಸರೋತ್ನಲ್ಲಿ ಅವಳ ಬೈಕೆನ ಯಾರ್ ತಾನೇ ತೀರ್ಸಕ್ಕದು ನೀನೇ ಹೇಳು. ಅವೆಲ್ಲ ಸದ್ಯಕ್ಕೆ ತೀರುವಂತ ಬೈಕೆ ಅಲ್ಲ ಕಣಂತೆ, ಸುಮ್ಕಿರು. ಭದ್ರಭಾವ ಇಲ್ಲಿಲ್ಲ, ಅವರೇ ಬಂದಿರ್ಬೇಕು. ಇನ್ನೇನು ಇವಳು ಬೈಕೆ ತೀರ್ಸಕ್ಕೆ ನಮ್ಮ ಅಪ್ಪ ಅವ್ವ ಓಡ್ಕೊಂಡ್ ಬಂದಾರೆ. ಭಾವನೆ ಕಣಂತೆ, ನಾನು ಹೋಗಿ ಕದ ತೆಗಿತೀನಿ, ನೀನೀಗ ನೆಮ್ಮದಿಯಾಗಿ ಮನಿಕೋ. ಇನ್ನು ಒತ್ತರಿಕಾದ್ರೆ ಹೇಳು, ಅಪ್ಪ ಅವನ್ ಬರಕ್ ಹೇಳ್ತೀನಿ. ಅಕ್ಕ ಅಕ್ಕ. ಏ ಸರು, ಏನೇ ಆಯ್ತು ನಿಂಗೆ? ಯಾಕೆ ಕಣ್ಣಿಸ್ತಿದ್ಯಾ? ಸರು, ಈಟೋದ್ನಲ್ಲಿ ಕಣ್ಣ ಮುಚ್ಚಲ ಆಟ ಆಡ್ತಿದ್ಯೆ? ಹೂ ಚಂಪಕ, ಇದು ಒಂಥರ ಕಣ್ಣ ಮುಚ್ಚಲ ಆಟನೆಯ. ಅಕ್ಕ ನೀನ್ ಹಂಗೆ ಎದೋಳು ಮ್ಯಾಕೆ ಎದೋಳಕ್ಕ. ಹಾ ಹಂಗೆ ಚಂಪಕ, ನೀನ್ ಈ ಕಡೆ ಬಂದ್ ಕಣ್ಮುಚ್ಚು. ಸರು, ನಿಂಗೆ ಹೇಳ್ತಿರೋದಕ್ಕ, ಕಣ್ಮುಚ್ಚು ಬಾಯಿ ಕಡೆ. ಹಾ ಕಣ್ಮುಚ್ಚು. ಅಕ್ಕ ನಾನು 7 ಗಂಟೆ ನೀನ್ ಕಣ್ ಬಿಡಂಗಿಲ್ಲ ಆಯ್ತೆ. ಮೊದ್ಲು ನೀನ್ ಕಣ್ಬಿಡು, ಹೇಳ್ತೀನಿ ನಾನು. ಅದೇನೇ ಅಕ್ಕ ಹಂಗ ಆಡ್ತೀಯಾ? ಕಣ್ ಬಿಟ್ಬಿಟ್ರೆ ಅದ್ ಹೆಂಗ್ ಸರ್ಪ್ರೈಸ್ ಆಯ್ತದೆ? ನಾನು 7 ಗಂಟೆ ನೀನ್ ಕಣ್ ಬಿಡಂಗಿಲ್ಲ. ಕಣ್ಮುಚ್ಚೆ ಇರು. 3, 2, 1 ಹಂಗೆ ಇರು. ಕಣ್ಬಿಡು. ಟನ್ ಟಡನ್. ಅಲ್ಲ ಕಣೆ ಅಕ್ಕ, ಈಟೋದ್ ಗಂಟ ಅಪ್ಪ ಅವನ್ ಇಬ್ರು ನೋಡ್ಬೇಕು ಅಂತ ಸ್ಯಾನೆ ಬೈಕೆ ಆಗ್ತದೆ ಅಂತ ಕನ್ವರ್ಸ್ತಾ ಇದ್ದೆ. ಈಗ ನೋಡಿದ್ರೆ ದಯವಿಟ್ಟು ನಿಮ್ಮ ಅಪ್ಪನ ಕ್ಷಮಿಸ್ಬಿಡು ಮಗಳೇ. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಗೊತ್ತು ಕಣವ ನನ್ಗೆ. ಆದ್ರೂ ನಾನ್ ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀನಿ ಮಗಳೇ, ಪಶ್ಚಾತ್ತಾಪ ಪಡ್ತೀನಿ. ಅಪ್ಪ, ಮನ್ಸ ಅಂದ್ಮೇಲೆ ತಪ್ಪು ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಬದಲಾಗೋದು ಎಲ್ರ ಕೈಲೂ ಸಾಧ್ಯ ಆಗಕ್ಕಿಲ್ಲ. ಆದ್ರೆ ನೀನ್ ಮಾತ್ರ ಬೆಂಕಿನಲ್ಲೇ ಬೆಂದು ಬಂಗಾರ ಹೊಳಪು ಪಡ್ಕೊಳ್ಳೋಂಗೆ ಪಶ್ಚಾತ್ತಾಪದ ನೋವಲ್ಲೇ ಬೆಂದು ಒಳ್ಳೆ ಮನ್ಸಾಗಿದೆಯಾ? ಅದು ನೀನ್ ಬದಲಾಗಿ ಮನೆಗೋಸ್ಕರ ಕಷ್ಟಪಟ್ಟು ದುಡಿಬೇಕು, ನನ್ ಕುಟುಂಬನ ನಾನೇ ಸಾಕ್ಬೇಕು ಅಂತ ನೀನ್ ನಿಂತ್ಕೊಂಡಾಗ್ಲೇ ನಿನ್ ತಪ್ಪೆಲ್ಲ ಮರ್ತೋಯ್ತು ಅಪ್ಪ. ನೀನ್ ಹಳೆ ತಪ್ಪನ್ನ ನೆನ್ಸ್ಕೋಬಹುದು, ಆದ್ರೆ ನಾನ್ ಮಾತ್ರ ಬದಲಾಗಿರೋ ನಿನ್ನ ಮಾತ್ರ ನೆನ್ಸ್ಕೊಳ್ಳೋದು. ಸಾಕು ಮಗಳೇ, ಸಾಕು. ಈ ಅಪ್ಪನ ಕ್ಷಮಿಸಿದೀನಿ ಅಂತಂದಿಯಲ್ಲ, ಈಗ ಈಗ ನನ್ನ ಮನಸ್ಸಿಗೆ ನಿರಾಳ ಆಯ್ತು. ಏನಪ್ಪ ಇದು ಚಿಕ್ಕ ಮಕ್ಳಂಗೆ? ಸುಮ್ಕೆ ಇರು. ಅದ್ ಸರಿ, ಈ ಟೂಟಲ್ಲಿ ನೀವಿಬ್ರು ಇಲ್ಲಿ? ಅದೇ ಮಗಳೇ, ನೀನು ನಮ್ಮನ್ನ ನೋಡ್ಬೇಕು ಅಂತ ಕನ್ವರ್ಸ್ತಿದ್ಯಲ್ಲ, ಅದಕ್ಕೆ ಅಳಿಯಂದ್ರು ಬಂದು ಕರ್ಕೊಂಡ್ ಬಂದ್ರು. ಕಣೆ ವಿದ್ಯಾ, ಬಸ್ರಿ ಅಂದ್ರೆ ಸ್ಯಾನೆ ಬೈಕೆಗಳಿರ್ತವೆ ಅಂತ ಹೇಳ್ತಾರೆ, ಆದ್ರೆ ನೀನ್ ಯಾವತ್ತು ಬಾಯ್ ಬಿಟ್ಟು ನನಗಿದನ್ ಬೇಕು ಅಂತ ಕೇಳಲಿಲ್ಲ. ನಾವು ಕೂಡ ಕೇಳಿ ಪೂರ್ತಿ ಮಾಡ್ಲಿಲ್ಲ. ಯಾಕವ ಪೂರ್ತಿ ಮಾಡ್ಕೊಂಡಿಲ್ಲ? ದಿಟ ಹೇಳ್ಬೇಕು ಅಂದ್ರೆ ನನ್ ದೊಡ್ಡ ಬೈಕೆನೆ ಈಡೇರದೆ. ಹೌದು ಕಣವ, ಡಾಕ್ಟರ್ ಆಗ್ಬೇಕನ್ನೋದೇ ನನ್ ದೊಡ್ಡ ಬೈಕೆ. ಅದನ್ನ ಈಗ ಈಡೇರ್ಸ್ಕೊತಾ ಇದೀನಿ, ಕಾಲೇಜ್ಗೂ ಹೋಗ್ತಾ ಇದೀನಿ. ಇದ್ರಕ್ಕಿಂತ ದೊಡ್ಡ ಬೈಕೆ ಬೇರೆ ಏನಿತ್ತ ಹೇಳು? ಆಯ್ತು, ನೀನ್ ಸಂತೋಷವಾಗಿದ್ರೆ ನಮ್ಗೆ ಆಟೆ ಸಾಕು. ಅಂದಾಗೆ ಮಗಳೇ, ನಿನ್ ಸಂದಾಕಿದ್ಯಾ ಅಲ್ವೇ? ನನಗೇನಪ್ಪ, ನನ್ ಸಂದಾಗೆ ಇವನಿ. ಅದು ಸರಿನೇ ಬಿಡವಾ. ನಿನ್ ಕಷ್ಟಗಳೆಲ್ಲ ಕಳೆದು ಎಲ್ಲ ಸರಿ ಹೋಗಿದೆ ಅಂದ್ಮೇಕೆ ನಿನ್ ಬದುಕು ಸಂದಾಕೆ ಇರ್ತದೆ. ಯಾವ್ದೋ ಒಂದ್ ವಿಚಾರದಲ್ಲಿ ಸರಿ ಹೋಯ್ತು ಅಂದ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಸರಿ ಹೋಯ್ತು ಅಂತ ಅನ್ಕೊಂಡ್ರೆ ನಮ್ಮಂತ ದಡ್ರು ಇನ್ನೊಬ್ರು ಇರಕ್ಕಿಲ್ಲ. ಜೀವನದಲ್ಲಿ ಇನ್ನು ಸರಿ ಹೋಗ್ಬೇಕಾಗಿರೋದು ಸ್ಯಾನೆ ಅದೇ. ನನ್ ಜೀವನ ಒಂಥರ ತೂತ್ರನೇ ಇಲ್ಲದೆ ಇರೋ ಗಾಳಿಪಟ ತರ ಆಗೋಗದೆ. ಬೀಸೋ ಗಾಳಿಗೆ ದಾರ ಕಿತ್ಕೊಂಡು ಹೋಗಿ ಯಾವ ಗಿಡಕ್ಕೆ ಸಿಕ್ಕಾಕೋತೋ ಗೊತ್ತಿಲ್ಲ. ಇಷ್ಟು ಒಳ್ಳೆ ಮನ್ಸಿರೋ ನಿನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತದೆ ಬಿಡವಾ. ಮನ್ಸ ಯಾವ್ದಾದ್ರು ಒಂದ್ ಕಾರಣಕ್ಕೆ ಏನಾದ್ರೂ ಒಂದ್ ತಪ್ಪು ಮಾಡೇ ಬಿಡ್ತಾನೆ. ಆದ್ರೆ ಆ ತಪ್ಪು ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ತಿದ್ಕೊಂಡು ಸರಿ ಮಾಡ್ಕೋಬೇಕು. ಈ ಸಂಸಾರ ಅನ್ನೋ ಬಂಡಿ ಸಾಗೋ ದಾರಿಲಿ ಬೇಕಾದ ಸಮಸ್ಯೆಗಳು ಬರ್ತವೆ, ಆದ್ರೆ ಅದನ್ನ ನೆಪ ಮಾಡ್ಕೊಂಡು ಕೂತ್ಕೋಬಾರ್ದು. ನೋಡವಾ ಮಗಳೇ, ಒಬ್ರು ದಾರಿ ಸರಿ ಹೋಗ್ಬೇಕು ಅಂತ ಎಲ್ಲಾನು ಮರ್ತ್ ನಿಂತಿರುವಾಗ ಇನ್ನೊಬ್ರು ಅದನ್ನ ಅರ್ಥ ಮಾಡ್ಕೊಂಡು ತಮ್ಮ ದಾರಿನೂ ಸರಿ ಮಾಡ್ಕೊಂಡು ಜೀವನದ ಬಂಡಿನ ಎಳ್ಕೊಂಡು ಹೋಗ್ಬೇಕು. ಆವಾಗ್ಲೇ ಕಣವಾ, ಆವಾಗ್ಲೇ ಅವ್ರ ಬದುಕು ಸಂದಾಕಾಗೋದು. ಕಣೆ ವಿದ್ಯಾ, ಕಳ್ದೋಗಿರೋದಕ್ಕಿಂತ ಮುಂದ್ಗುಟ್ಟು ಇರೋ ಬದುಕು ದೊಡ್ಡದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲಾನು ಮರ್ತು ಬಾಳ್ವೆ ಮಾಡಿದ್ರೆ ಆ ಬದುಕಿಗೊಂದು ಅರ್ಥ ಕಣೆ. ನೀನ್ ಬಾಳಿಗಿಡ್ತಿರೋ ಗ್ರಹಣ ದೂರ ಆಗಿ ಬೆಳಕ್ ಬರೋ ಕಾಲ ಹತ್ರ ಬರ್ತಾ ಇದೆ. ಆಮೇಲೆ ನೀನು ತುಂಬಾ ಸಾನೆ ಸಂದಾಗಿರ್ತೀಯ ಕಣವ. ಎಲ್ಲ ಒಳ್ಳೇದಾಯ್ತಾ ಇದೆ ಅನ್ನೋ ನಂಬಿಕೆ ನಮ್ಗಿದೆ ಮಗಳೇ. ಕಣೆ ಇದೆಯಾ, ನೀನ್ ನಗ್ನಗ್ತಾ ಸಂತೋಷವಾಗಿರೋ ದಿನ ಹತ್ರ ಬರ್ತಾದೆ. ಜೀವನದಲ್ಲಿ ಎಲ್ಲ ಒಳ್ಳೇದಾಯ್ತಾ ಇದೆ ಅಂದ್ರೆ ಅದಕ್ಕೇನ್ ಕಾರಣ ಗೊತ್ತೇನವಾ? ನಿನ್ ಹೊಟ್ಟೆಲಿ ಗೌಡ್ರಂಸದ ಕುಡಿ ಬೆಳೀತಾ ಇದೆ ನೋಡು, ಅದರಿಂದ ನಿನ್ ಜೀವನನೇ ಬದಲಾಯ್ತಾ ಇದೆ. ಎಲ್ಲ ಒಳ್ಳೇದಾಗ್ಬಿಟ್ಟು ಯಾನೇ ಖುಷಿಯಾಗಿರ್ತಿದ್ವಿ ಬಿಡು ಮಗಳೇ ನೀನು. ಮುಂದೇನಾಯ್ತದು ಅಂತ ಯಾರಿಗೂ ತಿಳಿದಿಲ್ಲ ಅಪ್ಪ. ಆದ್ರೆ ಈಗ ನೀವು ಬಂದಿದ್ದೀರಾ ಅಲ್ವೇ, ನನಗ್ ಅದೇ ಸಂತೋಷ. ಸರಿ, ಹೆಂಗಿದ್ರು ಬಂದಿದ್ದೀರಾ ಅಲ್ವೇ, ಇವತ್ತಿಲ್ಲೇ ಮನಿಕೊಂಡು ಒತ್ತಾರೆ ಎದ್ಬಿಟ್ಟು ಹೋಗಿ, ಸರಿನೇ? ಅತ್ತಿಲಿ ಅತ್ತೆ ಒಬ್ರೇ ಅವ್ರೆ, ಅವ್ರೊಬ್ರನ್ನೇ ಅಲ್ಬಿಟ್ಟು ನಾವಿಲ್ಲಿರಕ್ಕಾಯ್ತದ? ಆದ್ರೂನು ಅವ್ವ, ಇದ್ಯಾಕವಾ ವ್ಯಾಸನ ಮಾಡ್ಕತ್ತಿದ್ದಿ? ಯಾಕೆ ಒಯ್ತಾ ಬರ್ತಾ ಇರ್ತೀವಿ ಬಿಡು. ನಿನ್ ನೆನ್ಸ್ಕೊಂಡ್ರೆ ಸಾಕು, ನಿನ್ ಕಣ್ ಮುಚ್ಚಿ ಕಣ್ ಬಿಡೋದೊಳಗೆ ನೀನ್ ಮುಂದೆ ಇರ್ತೀವಿ. ಒಟ್ಟಿನಲ್ಲಿ ನಿನ್ನ ನಗ್ನಗ್ತಾ ಕಳ್ಸ್ಕೊಡವಾ, ಅಷ್ಟೇ ಸಾಕು. ಅದ್ ಸರಿ ಅಪ್ಪ, ಈಟೋದಲ್ಲಿ ಹೆಂಗ್ ಹೋಗಿರಾ? ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ, ಬರ್ತೀವಿ. ಇನ್ ಮುಂದೆ ಖುಷಿಯಾಗಿರವ. ಅಕ್ಕನಿಗೆ ಯಾವ ತೊಂದ್ರೆನೂ ಕೊಡ್ದಂಗೆ ಸಂದಾಗ ನೋಡ್ಕೊ. ನೋಡ್ಕೊಳಕ್ಕೆ ಕಳ್ಸಿದಿರಂತೆ, ನೋಡ್ಕೊಳ್ತಾ ಇದ್ರೆ ಸುಮ್ಕೆ ಬಿಟ್ಬಿಟ್ಟಿರಾ? ಈಗ ಹೆಂಗೋ ಚಂಪಕನು ಅದೇ ಕಣಂತೆ, ನೀವು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ. ಈ ಸರೋತ್ನಲ್ಲಿ ನಿದ್ದೆ ಮಾಡ್ತಿದ್ದೋಳ ಎಪ್ಸಿ ಏನೋ ಸರ್ಪ್ರೈಸ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ಯಲ್ಲ ಎಲ್ಗೆ? ಲೇ, ಜೋರ ಗಂಟೆ ಹಚ್ಕೊಬೇಡ ಕಣೆ. ಯಾಕೆ ಕೋಣೆ ಕಡಿಕ್ ನೋಡು, ಯಾರು ಅಲ್ಲಿ ಮಲ್ಗಿರೋದು? ಹೇಳೋದಕ್ಕಿಂತ ನೋಡಕ್ಕೆ ಮಜಾ. ನೀ ಇಲ್ಲೇ ನಿಂತ್ಕೊಂಡು ನೋಡ್ತಾರ. ನಾನ್ ಸುಭಾಷ. ಅಯ್ಯೋ ಸುಭಾಷ, ನೀ ಏನ್ಲ? ನೀರ್ ಕುಡಿಯೋಣ ಅಂತ ಇಲ್ಲಿಗೆ ಬಂದೆ, ಗೊತ್ತಿಲ್ದಿರ ಕಾಲ್ ತುಡ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಓಹೋ, ಇದಾ ಇಸ್ಯಾ?
ಪರವಾಗಿಲ್ವೇ ನಮ್ಮವ್ವ ಸಂದಾಗಿ ನಾಟಕ ಮಾಡ್ತಾವಳೆ. ಇರು ಜೊತೆಗೆ ನಾನು ಹೋಗುವ. ಅವ್ವ ಅವ್ವ ಏನಾಯ್ತವ ಅಂಕಿಸ್ಕೊಡಲ್ಲ ಏನಾಯ್ತು? ಅಯ್ಯೋ ಇದ್ಯಾಕವ ನಿನ್ ಸೋದ್ರಳಿಯ ಮೊದಲನೇ ರಾತ್ರಿ ರೂಮಲ್ಲಿ ಇರೋದ್ ಬಿಟ್ಬಿಟ್ಟು ಇಲ್ಲ ಅವ್ರೆ? ಯಾಕಪ್ಪ ಸುಭಾಷ ಹಾಲ್ ಖಾಲಿಯಾಗಿ ಏನಾದ್ರು ತಗೊಂಡೋಗಕ್ ಬಂದ? ಈ ಟೌತ್ನಲ್ಲಿ ಅಡ್ಗೆ ಮನೆನಾಗ ಯಾರು ಮಾತಾಡ್ತಾ ಇರೋದು? ಸುಭಾಷ ಅಡ್ಗೆ ಮನೇಲಿ ಏನ್ ಮಾಡ್ತಾವನೆ? ಅಮ್ಮ ಮಗಳು ಬೇರೆ ಇಲ್ಲ ಅವ್ರೆ, ಕಿತ್ತಾಪತ್ತಿ ಮಾಡಿದ್ರು ಏನು? ಲೈ ಸುಭಾಷ ನೀನ್ ಏನ್ ಮಾಡ್ತಿದ್ದ ಇಲ್ಲಿ? ಇವ್ರ ಜೊತೆ ಏನ್ ಕೆಲಸ ನಿನ್ಗೆ? ಅಯ್ಯೋ ಅದಕ್ಕೆ ನಾವೇನಿಲ್ಲ, ನಾನು ನೀರು ಕುಡಿಯೋಣ ಅಂತ ಬಂದೆ. ನಿಮ್ಮ ಮಗ ನೋಡಿದ್ರೆ ಇಲ್ಲಿ ಮಲ್ಕೊಂಡಿದ್ದ, ಗೊತ್ತಿಲ್ದಿರ ಕಾಲ್ ತುಳ್ದ್ಬಿಟ್ಟೆ. ಈಗೇನೋ ಕಾಲ್ ತುಳ್ದೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಅವ್ನ ಎದೆ ಮೇಲೆನ ಕಾಲಿಟ್ಬಿಡ್ತಿದ್ದೆ. ಸುಭಾಷ ರೂಮ್ ಬಿಟ್ಟು ಯಾಕಲ ಇಲ್ಲಿಗೆ ಬಂದಿದ್ಯಾ? ಅಯ್ಯೋ ಸುಭಾಷ ಅದ್ಯಾಕಪ್ಪ ತಲೆ ತೆಗೆಸ್ಕೊಂಡಿದ್ಯಾ? ಯೋಳಪ್ಪ. ಅದು ಯೋಳು. ಅಮ್ಮ, ಅದು ನವ್ಯ. ಚಾಪೆ ದಿಂಬು ಎಲ್ಲ ಎತ್ಕೊಂಡು ಹೋಗಿ ಕಿಚನ್ ಅಲ್ಲೋ ಈಚೆನೋ ಎಲ್ಲಾದ್ರೂ ಮಲ್ಕೋ. ಏನಾದ್ರೂ ಬಾಲ ಬಿಚ್ಚಾಕ್ ನೋಡಿದ್ರೆ ಗೌರಿ ಕೇಸಲ್ಲಿ ನಿನ್ನನ್ನ ಜೈಲ್ಗೆ ಹಾಕಿಸ್ತೀನಿ. ಇವಾಗ ಕಿಚನ್ ಅಲ್ಲಿ ಹೋಗಿ ಮಲ್ಕ್ಯೋ ಇಲ್ಲ ಜೈಲಲ್ಲಿ ಹೋಗಿ ಮಲ್ಕ್ಯೋ? ಈಟಾಯ್ತಮ್ಮ. ಅಯ್ಯೋ ಇದೇನಾ ಕೋಟ್ಯಾಧಿಪತಿ ಜೀವನಕ್ಕೆ? ನನ್ ಮಗ MLA ಮನೆಗೆ ಅಳಿಯ ಆಗ್ತಾನೆ, ಅರಮನೆಗೆ ರಾಜ್ ನಂಗಿರ್ತಾನೆ ಅಂತ ಮೈಕ್ ಇಟ್ಕೊಂಡು ಜೋರಾಗಿ ಹೊರಟಿದ್ದೆ. ಇಲ್ಲಿ ನೋಡ್ರೆ ಬೆಡ್ರೂಮ್ ಬಿಟ್ಟು ಇದ ಅಡ್ಗೆ ಮನೆಗೆ ಬಂದ್ಬಿಟ್ಟವನೆ ನಮ್ಮ MLA ಅಳಿಮಯ್ಯ. ನೋಡಕ್ ಎರಡು ಕಣ್ಣು ಸಾಲ್ತಾ ಇಲ್ಲ ಅದ್ಗೆ. ಅವ್ವ ಓವರ್ ಆಗಿ ಬಿಲ್ಡಪ್ ಕೊಟ್ರೆ ಕ್ಲೈಮ್ಯಾಕ್ಸ್ ಹಿಂಗೆ ಆಗೋದು. ಅವ್ವ ಇದೇ ಖುಷಿಗೆ ಒಂದ್ 4 ತಪ್ಪಾಗ್ಬಿಟ್ಟು ಸ್ಟೆಪ್ ಹಾಕ್ಬೇಕು ಅಂತಾರೆ ಕಣವ. ಅನ್ಸದ್ಮೇಕೆ ಹಾಕ್ಬಿಡ್ಬೇಕು. ಬರ್ಲಿ 2 ಸಾಲು. ಹೆಂಡತಿ ರೂಮ್ಗೆ ನೋ ಎಂಟ್ರಿ, ಕಿಚನ್ ಆಯ್ತು ಫುಲ್ ಸೆಂಟ್ರಿ. ಸುಭಾಷ ಕಿಚನ್ ನಿವಾಸ. ಇದಕ್ಕೆ ಯಾಕಂತ ಹೇಳಿದ್ದು ಮೈಯೆಲ್ಲ ಕಣ್ಣಾಗಿರೋದು. ಮಾಡಬಾರ್ದು ದೊಡ್ಡನಾಡಿ ಕೆಲಸ ಮಾಡಿ ಎಂತ ಪರಿಸ್ಥಿತಿ ತಂದ್ಕೊಂಡು ಇರೋ ಕೋಪಕ್ಕೆ ಇವ್ರನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ನಾನು. ಮುಚ್ಚಲೆ. ಹೊಡಿಬೇಕಾಗಿರೋದು ಇವ್ರನ್ನೆಲ್ಲ ಕಣೋ, ಆ 3 ಅಡಿನ. ನಿನ್ನ ಇವತ್ತಿ ಪರಿಸ್ಥಿತಿಗೆ ತಂದೋಳಲ್ಲ, ಹೊಡಿಬೇಕಾಗಿರೋದು ಅವಳನ್ನ. ನನ್ನ ಹೊಟ್ಟೆ ಉರಿಸ್ತವ್ರ ಜೀವನ ಉರಿದು ಬೂದಿ ಆಗ್ಬೇಕು, ಹಂಗ್ ಮಾಡ್ತೀನಿ. ಅಮ್ಮ ನನ್ಗೇನಾದ್ರೂ ದಾರಿ ತೋರಿಸ್ತಾಳೆ ಅಂತ ಅನ್ಕೊಂಡ್ರೆ ಅವ್ರಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೊಂಟೆ ಹೋದ್ಲು. ಮೊದಲನೇ ದಿನಾನೇ ಹಿಂಗೆ. ನೀವು ಇವ್ರ ಜೊತೆ ಹೆಂಗಪ್ಪ ಎಣ್ಗೋದು? ಆಚೆ ಎಲ್ಲಾರ ಮಲ್ಕೊ ಅಂತ ಹೇಳಿದ್ರೆ ಯಾರು ಕಣ್ಗೂ ಕಾಣದೆ ಹೆಂಗೋ ಯಾಮರ್ಸ್ಬೋದಾಗಿತ್ತು. ಆದ್ರೆ ಈ ಅಡ್ಗೆ ಮನೆ ಒಳಗೆ ಮಲ್ಕೋಬೇಕು ಅಂತ ಹೇಳೋಳೆ. ಅವಳು ನನಗೆ ಅವಮಾನ ಮಾಡಬೇಕು ಅಂತ ಉದ್ದೇಶದಿಂದ ಹಿಂಗೆ ಮಾಡಿದಾಳೆ.